Every piece of evidence matters because he must not escape justice. ತಪ್ಪಿಸಿಕೊಳ್ಳಲೇಬಾರದು, ಶಿಕ್ಷೆಯಿಂದ ಅವನು ತಪ್ಪಿಸಿಕೊಳ್ಳಲೇಬಾರದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪೊಲೀಸರ ಒನ್ ಲೈನ್ ಅಜೆಂಡಾ ಇದು. ಒಂದು ಗಟ್ಟಿ ಚಾರ್ಜ್ ಶೀಟ್ ಸಲ್ಲಿಸದೆ ಹೋದ್ರೆ ಬಚಾವಾಗಿ ಬಿಡ್ತಾನೆ. ನಾವು ಕಲೆ ಹಾಕಿ ಕೊಡುವ ಒಂದೇ ಒಂದು ಸಾಕ್ಷಿಯ ಲಿಂಕ್ ಕಳಚಿಕೊಂಡ್ರು ಸಲೀಸಾಗಿ ಆರೋಪಿ ಬಚಾವಾಗಿ ಬಿಡ್ತಾನೆ. ಎಸ್, ಇಂತಹದ್ದೊಂದು ನಿರ್ಧಾರ ಮಾಡಿಕೊಂಡೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಣ್ಣ ಸಣ್ಣ ಸಾಕ್ಷಿಗಳನ್ನು ಬಿಡದೆ ಕ್ರೋಢೀಕರಿಸ್ತಿದ್ದಾರೆ. ಲಾವಣ್ಯ ಕೊಲೆ ಕೇಸಿನ ತನಿಖೆ ವೇಳೆ ಅದೊಂದು ಜಾತಕದ ಮ್ಯಾಟ್ರು ಎಂಟ್ರಿ ಆಗಿದೆ. ಏನದು ಜಾತಕದ ಕತೆ? ಇಡೀ ದೇಶದ ಜನಕ್ಕೆ ಆರೋಪಿ ಯಾರು ಅನ್ನೋದು ಗೊತ್ತಿದೆ. ಆದ್ರೂ ಈ ಕೇಸಿನ ಇಂಪಾರ್ಟೆಂಟ್ ಎವಿಡೆನ್ಸ್ ಅಂದ್ರೆ ಅದು ಕಲ್ಲಡ್ಕದ ಮನೋಜ್ ಎಂಬಾತ ಮಾಡಿದ ಒಂದು ವಿಡಿಯೋ. ಸ್ಟೇಟಸ್ಸು, ರೀಲ್ಸು, ಫೇಸ್ಬುಕ್ಕು, ಯೂಟ್ಯೂಬ್ನಲ್ಲಿ ಚೇತನ್ ಮುಖ ನೋಡಿದ್ದಾರೆ. ಆದ್ರೂ ಇವನ ಮುಖಕ್ಕೆ ಮಾಸ್ಕ್ ಹಾಕೊಂಡು ಸ್ಥಳ ಮಹಜರಿಗೆ ಕರೆದುಕೊಂಡು ಬಂದಿದ್ದು ಯಾಕೆ ಅನ್ನೋದು ಮತ್ತು ಇಂಟ್ರೆಸ್ಟಿಂಗ್. ಪೊಲೀಸರ ತನಿಖೆಯ ಜಾಡು ಹಿಡಿದು ಹೊರಟ ಸುಮನ್ ಟಿವಿ ಕನ್ನಡ ಇನ್ ಡೆಪ್ತ್ ಡೀಟೇಲ್ಸ್ ಕಲೆ ಹಾಕಿದೆ. ಮಿಸ್ ಮಾಡದೆ ಕಂಪ್ಲೀಟ್ ಸ್ಟೋರಿ ನೋಡಿ. ಅದಕ್ಕೂ ಮುನ್ನ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಆಫೀಸರ್ಸ್, ಗುಡ್, ಕೀಪ್ ಮೂವಿಂಗ್. ನ್ಯಾಯ ಸಿಗ್ಲೇಬೇಕು. ನೊಂದ ಹೆಣ್ಣು ಮಗಳ ಪೋಷಕರು ಆ ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲೆ ಅಷ್ಟೇ ಯಾಕೆ ಇಡೀ ಕರ್ನಾಟಕದ ಜನತೆ ಬಯಸ್ತಿರೋದು ಅದನ್ನೇ. ಲಾವಣ್ಯಾಳನ್ನ ಕೊಂದ ಆರೋಪಿಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗ್ಬೇಕು ಅಂದ್ರೆ ಪೊಲೀಸರ ತನಿಖೆ ಗಟ್ಟಿಯಾಗಿರ್ಬೇಕು, ಚಾರ್ಜ್ ಶೀಟ್ ಬಿಗಿಯಾಗಿರ್ಬೇಕು. ಒಂದೇ ಒಂದು ಜೊಳ್ಳು ಸಾಕ್ಷಿ ಸಿಕ್ಕರು ಸಾಕ್ಷಿಗಳ ಪೈಕಿ ಒಂದೇ ಒಂದು ಲಿಂಕ್ ಕಟ್ ಆದ್ರೂ ಆರೋಪಿ ಬಚಾವ್. ಜುಲೈ 16ನೇ ತಾರೀಕು ಸಂಜೆ ಲಾವಣ್ಯಾಳನ್ನ ಕೊಂದು ಮುಗಿಸಿದ ಚೇತನ್ ಗೌಡ 17ನೇ ತಾರೀಕು ಪೊಲೀಸರ ಬಲೆಗೆ ಬಿದ್ದಿದ್ದ. ಇಲಿ ಪಾಷಾಣ ಕುಡಿದು ವೆನ್ಲಾಕ್ ಆಸ್ಪತ್ರೆಯ ಬೆಡ್ ಮೇಲೆ 10 ದಿನಗಳ ಕಾಲ ಮಲಗಿ ಚೇತರಿಸಿಕೊಂಡ. ಬಳಿಕ ಪೊಲೀಸರು ಬಂಧಿಸಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದ್ರು. 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು. ಕಾರಣ ಮಹಜರು. ಕೇಸಿನ ತನಿಖೆಯಲ್ಲಿ ಈ ಮಹಜರು ಪ್ರಕ್ರಿಯೆಯೇ ಮೇನ್. ಒಂದು ಕೊಲೆ ನಡೆದ ತಕ್ಷಣ ಆರೋಪಿಯನ್ನ ಬಂಧಿಸೋದು ಕಾಕಿಗೆ ದೊಡ್ಡ ಸಾಧನೆ ಅಲ್ಲ, ಆತನಿಗೆ ಶಿಕ್ಷೆ ಕೊಡಿಸೋದೇ ನಿಜವಾದ ಸಾಧನೆ. ಈ ನಿಟ್ಟಿನಲ್ಲಿ ಬಂಟ್ವಾಳ ಪೊಲೀಸರು ಹೆಜ್ಜೆ ಇಟ್ಟಿದ್ದಾರೆ. ನಿಜವಾದ ತನಿಖೆ ಆರಂಭವಾಗಿದೆ. ಸಾಕ್ಷಿಗಳನ್ನ ಒಂದೊಂದಾಗಿಯೇ ಜೋಡಿಸಲಾಗ್ತಿದೆ. ಸಾಕ್ಷಿ ಸಿಕ್ಕ ಮಾತ್ರಕ್ಕೆ ಪ್ರಕರಣದಲ್ಲಿ ಆರೋಪಿ ಚೇತನ್ಗೆ ಶಿಕ್ಷೆ ಆಗಿಬಿಡೋದಿಲ್ಲ. ಅವು ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಹೀಗಾಗಿಯೇ 4 ದಿನಗಳ ಕಾಲ ಚೇತನ್ನನ್ನ ವಶಕ್ಕೆ ಪಡೆದುಕೊಂಡು ಸಾಕ್ಷಿಗಳ ಬೇಟೆ ಆರಂಭಿಸಿತ್ತು ಕಾಕಿ. ಎವಿಡೆನ್ಸ್ ನಂಬರ್ 1, ಸ್ಪಾಟ್ ಮಹಜರ್. ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಂಡ ಪೊಲೀಸರು ಮೊದಲು ಮಾಡಿದ ಕೆಲಸ ಅಂದ್ರೆ ಅದು ಸ್ಪಾಟ್ ಮಹಜರು. ವೀಕ್ಷಕರೇ, ಮಹಜರು ಅಂದ್ರೆ ಸ್ಪಾಟಿಗೆ ಕರೆದುಕೊಂಡು ಹೋಗಿ ಫೋಟೋ ಸೆಷನ್ ಮಾಡಿಸೋದಲ್ಲ. ಯಾವ ಸ್ಥಳದಲ್ಲಿ ಘಟನೆ ನಡೆಯಿತು, ಯಾವ ಸ್ಥಳದಲ್ಲಿ ರಕ್ತ ಇಟ್ಟಾಡಿತ್ತು, ಕೃತ್ಯಕ್ಕೆ ಬಳಸಿದ ಮಚ್ಚು ಎಲ್ಲಿತ್ತು, ಶವ ಹೇಗೆ ಬಿದ್ದಿತ್ತು, ಆರೋಪಿ ಯಾವ ದಿಕ್ಕಿನಿಂದ ಬಂದ, ಯಾವ ದಿಕ್ಕಿಗೆ ಓಡಿ ಹೋದ, ಆಗ ಪ್ರತ್ಯಕ್ಷದರ್ಶಿಗಳು ಎಲ್ಲೆಲ್ಲಿ ಇದ್ರು, ಸ್ಪಾಟ್ ಅಲ್ಲಿದ್ದ CCTV ಕ್ಯಾಮರಾದ ಆಂಗಲ್ ಯಾವುದು, ಇತ್ಯಾದಿ ಇತ್ಯಾದಿ ಸೇರಿದಂತೆ ಎಲ್ಲವನ್ನು ದಾಖಲಿಸಲಾಗುತ್ತೆ. ಈ ಕೇಸ್ನಲ್ಲಿ ಕಲ್ಲಡಕದ ಮನೋಜ್ ಎಂಬಾತ ಕೊಚ್ಚಿ ಪರಾರಿಯಾಗುತ್ತಿರೋ ವಿಡಿಯೋ ಮಾಡಿದ್ದ. ಅದನ್ನ ಇಟ್ಕೊಂಡು ಶಿಕ್ಷೆ ಕೊಡಿಸೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಎಲ್ಲವನ್ನು ಮಹಜರು ವೇಳೆ ಪೊಲೀಸರು ದಾಖಲಿಸಿಕೊಳ್ಬೇಕು. ಅದೇ ರೀತಿ ದಾಖಲಿಸಿಕೊಂಡಿದ್ದಾರೆ
ಬಂಟ್ವಾಳ ಪೊಲೀಸರು. ಎವಿಡೆನ್ಸ್ ನಂಬರ್ 2, ದಿ ವೆಪನ್. ಕೃತ್ಯಕ್ಕೆ ಬಳಸಿದ್ದ ಮಚ್ಚು ಆರೋಪಿ ಚೇತನ್ ಗೌಡನಿಗೆ ಸಿಕ್ಕಿದ್ದು ಹೇಗೆ? ಅದನ್ನ ಅವನು ಎಲ್ಲಿಂದ ತಂದಿದ್ದ? ಇದನ್ನ ಪೊಲೀಸರು ಪ್ರೂವ್ ಮಾಡಬೇಕು ಅಂದಾಗೆ ಚೇತನ್ ಗೌಡ ಉಪ್ಪಿನಂಗಡಿಯ ಅಂಗಡಿಯೊಂದರಿಂದ ಮಚ್ಚು ಖರೀದಿಸಿ ತಂದಿದ್ದ. ಆತನನ್ನ ಆ ಅಂಗಡಿಗೂ ಕರೆದುಕೊಂಡು ಹೋಗಿದ್ರು. ಕೇವಲ ಈ ಅಂಗಡಿಯಿಂದಲೇ ಕತ್ತಿ ತೆಗೆದುಕೊಂಡೆ ಎನ್ನುವ ಆರೋಪಿಯ ಹೇಳಿಕೆ ಸಾಕಾಗೋದಿಲ್ಲ. ಚೇತನ್ ಅಂಗಡಿಗೆ ಬಂದಿದ್ದ ಅನ್ನೋದಕ್ಕೆ ಎವಿಡೆನ್ಸ್ ಬೇಕು. ಹೀಗಾಗಿ ಖರೀದಿ ಟೈಮು, ಅಂಗಡಿ ಬಿಲ್ಲು, CCTV ದೃಶ್ಯಗಳು, ಅಂಗಡಿಯವನ ಹೇಳಿಕೆ, ಕತ್ತಿಯ ಮಾದರಿ ಎಲ್ಲ ಸಾಕ್ಷಿಗಳು ಚೈನ್ ಲಿಂಕ್ನಂತೆ ಲಾಕ್ ಆಗಬೇಕು. ಆಗಲೇ ಈ ಕೇಸಲ್ಲಿ ಪರ್ಚೇಸ್ ಆಫ್ ವೆಪನ್ ಸಾಕ್ಷ್ಯ ಬಲವಾಗೋದು. ಇಲ್ಲವಾದ್ರೆ ಪೊಲೀಸರ ಶ್ರಮ ಠುಸ್ ಪಟಾಕಿ. ಎವಿಡೆನ್ಸ್ ನಂಬರ್ 3, CCTV ಚೈನ್ ಲಿಂಕ್. ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಚೇತನ್ ಲಾವಣ್ಯ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗುವುದು ದಾಖಲಾಗಿದೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಅಂತ ನೀವು ಅಂದ್ಕೋಬಹುದು. ಆದರೆ ನ್ಯಾಯಾಲಯಕ್ಕೆ ಇದೊಂದು ವಿಡಿಯೋ ಸಾಕ್ಷಿ ಸಾಕಾಗೋದಿಲ್ಲ. ಈ ವಿಡಿಯೋದ ಜೊತೆ ಬಸ್ ನಿಲ್ದಾಣದ CCTV ಕ್ಯಾಮ್ರಾ, ಅಲ್ಲಿರೋ ಅಂಗಡಿಗಳ ಕ್ಯಾಮ್ರಾಗಳು, ಆರೋಪಿ ಸ್ಪಾಟಿಗೆ ಬಂದಿದ್ದಕ್ಕೆ, ಅಲ್ಲಿಂದ ಪರಾರಿಯಾಗಿದ್ದಕ್ಕೆ CCTV ದೃಶ್ಯಗಳನ್ನ ಕಲೆಕ್ಟ್ ಮಾಡಬೇಕು. ಅಷ್ಟೇ ಅಲ್ಲ, ಆರೋಪಿ ಟೋಲ್ ದಾಟಿದ್ದ. ಹೀಗಾಗಿ ಟೋಲ್ ಬಿಲ್, ಟೋಲ್ ಕ್ಯಾಮ್ರಾ ದೃಶ್ಯಗಳು ಸೇರಿದಂತೆ ಅವನನ್ನ ಪಚ್ಚನಾಡಿ ಸಮೀಪ ವಶಕ್ಕೆ ಪಡೆದ ಸ್ಪಾಟಿನ ತನಕ CCTV ವಿಜುವಲ್ಸ್ ಆರೋಪಿಯ ಚಲನವಲನದ ಹಿಸ್ಟರಿಗೆ ಚೈನ್ ಲಿಂಕ್ನಂತೆ ನೀಟಾಗಿ ಮ್ಯಾಚ್ ಆಗಬೇಕು. ದೆನ್ ಓನ್ಲಿ ಇಟ್ ಈಸ್ ಸ್ಟ್ರಾಂಗ್ ಎವಿಡೆನ್ಸ್. ಎವಿಡೆನ್ಸ್ ನಂಬರ್ 4, ಐ ವಿಟ್ನೆಸಸ್. ಈ ಪ್ರಕರಣದಲ್ಲಿ ಪೊಲೀಸರಿಗೆ ಮತ್ತೊಂದು ದೊಡ್ಡ ಬಲ ಅಂದ್ರೆ ಅದು ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳು, ದಿ ಐ ವಿಟ್ನೆಸ್. ಬಸ್ ನಿಲ್ದಾಣದಲ್ಲಿದ್ದ ಸಿಬ್ಬಂದಿ, ಕಕ್ಕೆ ಪದುವು ಬಸ್ಸಿನಲ್ಲಿದ್ದ 3 ಹೆಣ್ಣು ಮಕ್ಕಳು, ಬಸ್ ನಿಲ್ದಾಣದಲ್ಲೇ ಇದ್ದ ನಗರಾಭಿವೃದ್ಧಿ ಅಧ್ಯಕ್ಷರು, ಇತರೆ ಪ್ರಯಾಣಿಕರು. ಅಷ್ಟೇ ಅಲ್ಲ, ಕೃತ್ಯ ನಡೆಯುವ ಕೆಲವೇ ಕ್ಷಣಗಳ ಮೊದಲು ಲಾವಣ್ಯಗೆ ಕರೆ ಮಾಡಿದ್ದ ಭಾವ ಗೌತಮ್ ಈ ಕೇಸಿಗೆ ಸಾಕ್ಷಿದಾರರು. ಮತ್ತೊಂದು ಪ್ರಮುಖ ಸಾಕ್ಷಿ ಅಂದ್ರೆ ಕೃತ್ಯದ ವಿಡಿಯೋ ಮಾಡಿದ ಕಲ್ಲಡಕ ನಿವಾಸಿ ಮನೋಜ್. ಇವರೆಲ್ಲರೂ ನ್ಯಾಯಾಲಯದಲ್ಲಿ ಸಾಕ್ಷಿ ನುಡಿಬೇಕು. ಪೊಲೀಸರು ಯಾರನ್ನ ಐ ವಿಟ್ನೆಸ್ ಆಗಿ ಮಾಡಿರ್ತಾರೋ ಅವರು ನ್ಯಾಯಾಲಯ ಕರೆದಾಗೆಲ್ಲ ಬಂದು ಸಾಕ್ಷಿ ಹೇಳಬೇಕು. ಒಂದು ವೇಳೆ ಐ ವಿಟ್ನೆಸ್ ಸಾಕ್ಷಿಗಳು ಮಿಸ್ ಆದ್ರೂ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮತ್ತು ಡಿಜಿಟಲ್ ಎವಿಡೆನ್ಸ್ ಬಿಗಿಯಾಗಿರಬೇಕು. ಎರಡರಲ್ಲಿ ಯಾವುದು ಮಿಸ್ ಆದ್ರೂ ಆರೋಪಿ ಬಚಾವ್. ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದೀಗ ಲಾವಣ್ಯ ಕೇಸಿನ ಬಿಸಿ ಇದೆ. ಆದ್ರೆ ನ್ಯಾಯಾಲಯದಲ್ಲಿ ಪ್ರಕರಣ ಎವಿಡೆನ್ಸ್ ಅಂಡ್ ವಿಟ್ನೆಸ್ ಸ್ಟೇಟ್ಮೆಂಟ್ ಹಂತಕ್ಕೆ ಬರೋ ವೇಳೆಗೆ ಸಾಕ್ಷಿದಾರರ ಮನಸ್ಥಿತಿ ಬದಲಾಗಿ ಬಿಟ್ರೆ, ಸಾಕ್ಷಿ ಹೇಳೋಕೆ ಬಾರದೇ ಇದ್ರೆ ಬಚಾವ್, ಆರೋಪಿ ಬಚಾವ್. ಇನ್ನು ಮಹಜರು ವೇಳೆ ಆರೋಪಿ ಮುಖಕ್ಕೆ ಮುಸುಕು ಹಾಕಲಾಗಿತ್ತು. ಇಷ್ಟಕ್ಕೂ ಮುಸುಕು ಹಾಕೋದು ಯಾಕೆ ಅಂತ ತಿಳಿಸ್ತೀನಿ ಕೇಳಿ. ಇದು ಕಾನೂನಿನ ಅರಿವಿಲ್ಲದ ಬಹುತೇಕರನ್ನ ಕಾಡುವ ಪ್ರಶ್ನೆ. ಫೋಟೋ ವೈರಲ್ ಆಗಿದೆ. ಆರೋಪಿ ಯಾರು ಅನ್ನೋದು ಗೊತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವನ ಫೋಟೋ ಅವಶ್ಯಕತೆಗೂ ಹೆಚ್ಚಾಗಿ ಬಳಕೆಯಾಗಿದೆ. ಹಾಗಿದ್ದರೂ ಮುಖ ಮುಚ್ಕೊಂಡು ಕರೆದು ತಂದಿದ್ದು ಯಾಕೆ? ವೀಕ್ಷಕರೇ, ಇದು ಶಿಕ್ಷೆಯಿಂದ ತಪ್ಪಿಸೋಕಲ್ಲ, ಅವನಿಗೆ ಶಿಕ್ಷೆ ಕೊಡಿಸೋಕೆ. ಹೌದು, ಪ್ರತ್ಯಕ್ಷದರ್ಶಿಗಳು ಆರೋಪಿಯನ್ನ ಕೃತ್ಯ ನಡೆಸಿದಾಗ ನೋಡಿರ್ತಾರೆ, ಆದರೆ ಅವನ ಪರಿಚಯ ಇರೋದಿಲ್ಲ. ಹೀಗಾಗಿ ಕಾನೂನಿನ ಪ್ರಕಾರ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಲಾಗುತ್ತೆ. ನ್ಯಾಯಾಧೀಶರು ಇಲ್ಲವೇ ದಂಡಾಧಿಕಾರಿಗಳ ಮುಂದೆ ಇವನ ಜೊತೆಯೇ ಮತ್ತೊಂದಷ್ಟು ಮಂದಿಯನ್ನ ಕರೆದುಕೊಂಡು ಬಂದು ವಿಟ್ನೆಸ್ ಮುಂದೆ ನಿಲ್ಲಿಸಲಾಗುತ್ತೆ.
ಇರುತ್ತೆ. ಈ ಸಂದರ್ಭದಲ್ಲಿ ಇವನೇ ಆರೋಪಿ ಅಂತ 10 ಮಂದಿಯ ನಡುವೆ ಇದ್ರೂ ಐ ವಿಟ್ನೆಸ್ ಗುರುತಿಸಬೇಕು. ಇದಕ್ಕೆ ಐಡೆಂಟಿಫಿಕೇಶನ್ ಪೆರೇಡ್ ಅಂತಾರೆ. ಒಂದು ವೇಳೆ ಗುರುತಿಸದೇ ಇದ್ರೆ ಆರೋಪಿ ಬಚಾವಾಗೋ ಸಾಧ್ಯತೆ ಇರುತ್ತೆ. ಅವನು ಮಾಡಿರೋದೇನು ಘನಂದಾರಿ ಕೆಲಸನ? ಆ ಪಾಪಿ ಮುಖವನ್ನ ಜನರಿಗೆ ತೋರಿಸ್ಲಿ ಅಂತ ಕೇಳೋ ಜನರಿಗೋಸ್ಕರ ಇದನ್ನ ಇಲ್ಲಿ ಹೇಳಬೇಕಾಯ್ತು ಅಷ್ಟೇ. ಇನ್ನು ಜಾತಕದ ಕತೆ. ತನಿಖೆ ವೇಳೆ ಲಾವಣ್ಯ ತಂದೆ ತಾಯಿ ಚೇತನ್ ಹಾಗೂ ಲಾವಣ್ಯ ಜಾತಕವನ್ನ ತೋರಿಸಿದ್ರಂತೆ. ಆದ್ರೆ ಇವರಿಬ್ಬರಿಗೂ ಗಣಗಳು ಕೂಡಿ ಬಂದಿಲ್ಲ. ಒಂದು ವೇಳೆ ಇದು ನಿಜವೇ ಆದ್ರೆ ಲಾವಣ್ಯ ತಂದೆ ತಾಯಿ ಇಬ್ಬರಿಗೂ ಮದುವೆ ಮಾಡೋ ಮನಸ್ಸು ಮಾಡಿದ್ರ ಗೊತ್ತಿಲ್ಲ. ಅದ್ಯಾವಾಗ ಜಾತಕ ಕೂಡಿ ಬರ್ಲಿಲ್ವೋ ಆಗಲೇ ಲಾವಣ್ಯಗೆ ಅವನ ಜೊತೆ ಮಾತಾಡಬೇಡ ಅಂತ ಹೇಳಿದ್ರಂತೆ. ಆಗಿನಿಂದಲೇ ಲಾವಣ್ಯ ಮಾತು ಬಿಟ್ಲು ಅಂತ ಹೇಳಲಾಗ್ತಿದೆ. ಆದ್ರೆ ಪ್ರಕರಣದಲ್ಲಿ ಈ ಜಾತಕದ ವಿಚಾರ ಇಬ್ಬರ ಸ್ನೇಹದ ನಡುವೆ ಬಿರುಕು ತಂದು ಕೊಲೆಗೆ ಮೋಟಿವ್ ಆಯ್ತು ಅಂತ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಒಂದು ಸಾಲು ಸೇರಿಸಬಹುದಷ್ಟೇ. ಕಾನೂನಿನಲ್ಲಿ ಜಾತಕ, ಮಾಟ, ಮಂತ್ರ, ತಂತ್ರ ಯಾವುದಕ್ಕೂ ಅವಕಾಶ ಇಲ್ಲ. ಅದು ಎವಿಡೆನ್ಸ್ ಕೂಡ ಆಗೋದಿಲ್ಲ. ಸದ್ಯ ಪೊಲೀಸರ ತನಿಖೆ ಪರ್ಫೆಕ್ಟ್ ಆಗಿಯೇ ಸಾಗ್ತಿದೆ. ಸಣ್ಣ ಸಣ್ಣ ಸಾಕ್ಷಿಗಳನ್ನು ಬಿಡದೆ ಕಲೆ ಹಾಕಲಾಗ್ತಿದೆ. ಆರೋಪಿಯನ್ನ ಜೈಲಿಗೆ ಬಿಡಲಾಗಿದೆ. ಇನ್ನು ಮೆಡಿಕಲ್ ರಿಪೋರ್ಟ್ಸ್, ಫೊರೆನ್ಸಿಕ್ ರಿಪೋರ್ಟ್ಸ್ ಎಲ್ಲವೂ ಬಂದ ಮೇಲೆ ಎಲ್ಲ ದಾಖಲೆಗಳನ್ನ ಒಟ್ಟಾಗಿ ಸೇರಿಸಿ 90 ದಿನದೊಳಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ನ್ಯಾಯಾಲಯದಲ್ಲಿ ಶುರುವಾಗುವುದು ಕೇಸಿನ ವಿಚಾರಣೆ. ಆರೋಪಿಯನ್ನ ಹಿಡಿದಿದ್ದು ಸಾಧನೆಯಲ್ಲ, ಇದೀಗ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ಪೊಲೀಸರ ಮೇಲಿದೆ. ಎಲ್ಲ ಸಾಕ್ಷಿಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಬಿಟ್ರೆ ಆರೋಪಿ ಚೇತನ್ ಗೌಡನಿಗೆ ಜೈಲೂಟ ಇಲ್ಲವೇ ಖುಲಾಸೆ. ಒಂದು ವೇಳೆ ಖುಲಾಸೆಯಾದ್ರೆ ನ್ಯಾಯದ ಮನೆಗೀಗ್ಲೂ ಎರಡೆರಡು ಕಡೆ ಬಾಗ್ಲು, ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಅಂತ ಸುಮ್ಮನಾಗ್ಬೇಕಷ್ಟೇ. ಇಂತಹ ಇನ್ ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಇದು ಸಮಾಜದ ಸ್ವರ.